ನಮಸ್ಕಾರ. ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಕುರಿತು ನಕಾರಾತ್ಮಕ ಕಾರಣಗಳಿಗೋಸ್ಕರ ಎರಡನೇ ಬಾರಿ ಮತ್ತೊಮ್ಮೆ ಚರ್ಚೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಹೊಸ ಪೀಳಿಗೆಗೆ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜೀವನದ ಅಲ್ಪ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಪುಟ್ಟ ಪ್ರಯತ್ನ ಇದು. ಸ್ವಾತಂತ್ರ್ಯ ವೀರ ಅನ್ನತಕ್ಕಂತಹ ಬಿರುದು ಜನನೇ ಸಾವರ್ಕರ್ ಅವರಿಗೆ ಕೊಟ್ಟಿದ್ದು. ಸಾವರ್ಕರ್ ಅವರು ತಾವು ಮಾತ್ರ ಅಲ್ಲ, ಇಡೀ ಕುಟುಂಬವನ್ನು ಸ್ವಾತಂತ್ರ್ಯದ ಧಗಧಗಿಸುವ ಯಜ್ಞದ ಕುಂಡದಲ್ಲಿ ಆಹುತಿಯನ್ನಾಗಿ ಅರ್ಪಿಸ್ಕೊಂಡಂಥ ಅಪರೂಪದ ಮಹಾಪುರುಷ. ಮನುಷ್ಯ ಮಾತ್ರರಾದವರು ಕಲ್ಪಿಸ್ಕೊಳ್ಳಲಿಕ್ಕೂ ಸಾಧ್ಯ ಆಗದೇ ಇರತಕ್ಕಂಥ ಸಾಧನೆ ಸಾವರ್ಕರ್ ಅವರದ್ದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಿದ್ದಕ್ಕಾಗಿ ತಮ್ಮ ಸ್ನಾತಕ ಪದವಿಯನ್ನು ಮುಟ್ಟುಗೋಲು ಹಾಕಿಸ್ಕೊಂಡವರು ಸಾವರ್ಕರ್. ಆಂಗ್ಲ ಸಾಮ್ರಾಟನಿಗೆ ತಾನು ನಿಷ್ಠ ಅಂತ ಘೋಷಿಸಿಕೊಳ್ಳದ ಕಾರಣಕ್ಕೋಸ್ಕರ ಆಗಿನ ದಿನದ ಬಹು ಪ್ರತಿಷ್ಠಿತ ಬ್ಯಾರಿಸ್ಟರ್ ಪದವಿಯಿಂದ ವಂಚಿತರಾದವರು. ಮುದ್ರಣಕ್ಕೆ ಮುಂಚಿತವಾಗಿಯೇ 2 ದೇಶಗಳ ಸರ್ಕಾರಗಳಿಂದ ನಿಷೇಧಿಸಲ್ಪಟ್ಟ ಗ್ರಂಥದ ಲೇಖಕರು ಅವರು ಬರೆದಂಥ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕ ಪ್ರಕಾಶನಗೊಳ್ಳುವ ಮುಂಚೆಯೇ ಭಾರತ ಮತ್ತು ಇಂಗ್ಲೆಂಡಲ್ಲಿ ನಿಷೇಧಕ್ಕೆ ಒಳಗಾಯಿತು. ವಿದೇಶಿ ನೆಲದಲ್ಲಿ ರಾಜಕೀಯ ಕೈದಿಯಾಗಿ ಬಂಧನಕ್ಕೊಳಗಾಗಿ ತತ್ಸಂಬಂಧದ ಮೊಕದ್ದಮೆಯಿಂದಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಭೂತಪೂರ್ವ ಸಂಚಲನವನ್ನು ಉಂಟು ಮಾಡಿದವರು ವಿನಾಯಕ ದಾಮೋದರ್ ಸಾವರ್ಕರ್. ಬ್ರಿಟಿಷ್ ನ್ಯಾಯ ವ್ಯವಸ್ಥೆಯನ್ನು ಧಿಕ್ಕರಿಸಿ 2 ಜೀವಾವಧಿ ಕಾರಾಗೃಹ ವಾಸದ ದಂಡನೆಗೆ ಗುರಿಯಾದರು. ಭಯಾನಕ ಎನಿಸುವ ಕರಿನೀರಿನ ಶಿಕ್ಷೆಗೆ ಗುರಿಯಾಗಿ 2 ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದಾಗಲೂ ವಿಚಲಿತರಾಗದ ಸಾವರ್ಕರ್ ಅವರು ಈ ಶಿಕ್ಷೆಯನ್ನು ನೀಡಿ ಕ್ರೈಸ್ತನಾದ ನೀನು ಹಿಂದೂಗಳ ಪುನರ್ಜನ್ಮವನ್ನು ಒಪ್ಪಿದಂತೆ ಆಯಿತು ಎಂಬ ದಿಟ್ಟ ಪ್ರತ್ಯುತ್ತರವನ್ನು ನೀಡಿದರು. ಇಂಥ ಧೈರ್ಯಶಾಲಿ ಆಗಿದ್ದರು ಅವರು. ಅಂಡಮಾನ್ ಜೈಲಿನಲ್ಲಿ ಬರೀಲಿಕ್ಕೆ ಲೇಖನ ಸಾಮಗ್ರಿಗಳನ್ನು ಕೊಡಲು ನಿರಾಕರಿಸಿದಾಗ ಕೈಕೊಳಗಳ ಮೊಳೆಗಳಿಂದಲೇ ಗೋಡೆಯ ಮೇಲೆ 10,000ಕ್ಕೂ ಮಿಕ್ಕಿದ ಸಾಲುಗಳ ಕಮಲಾ ಅನ್ನೋ ಮಹಾಕಾವ್ಯವನ್ನು ರಚಿಸಿದಂತಹ ಸಾಹಸಿ ಅವರು. ಅನ್ಯಾನ್ಯ ಅಪರಾಧಗಳಿಗಾಗಿ ಶಿಕ್ಷೆ ಅನುಭವಿಸದ ಇದ್ದಂತಹ ಸಹಬಂಧಿಗಳಿಗೆ ಈ ಮಹಾಕಾವ್ಯವನ್ನು ಕಂಠಸ್ಥಗೊಳಿಸಿ ಅವರ ಮೂಲಕ ಹೊರ ಜಗತ್ತಿಗೆ ರವಾನಿಸಿ ಆ ಮಹಾಕಾವ್ಯವನ್ನು ಪ್ರಕಾಶನಗೊಳಿಸಿದ ಅಪರೂಪದ ಸಾಹಸವನ್ನು ಮೆರೆದಂಥವರು ಸಾವರ್ಕರ್. ಒಂದಕ್ಕಿಂತ ಒಂದು ಎಲ್ಲವೂ ವಿಸ್ಮಯಕರವಾದಂಥ ಸಾಧನೆಗಳೇ. ವಿಶ್ವದ ಇತಿಹಾಸದಲ್ಲಿ ಇನ್ನೊಬ್ಬರು ಈ ರೀತಿಯ ಸಾಧನೆಗಳನ್ನು ಮಾಡಿರತಕ್ಕಂಥ ಉದಾಹರಣೆಗಳಿಲ್ಲ. ಈ ಎಲ್ಲ ವಿಷಯಗಳಿಗೆ ಜಗತ್ತಿನಲ್ಲಿ ಅವರೇ ಮೊದಲಿಗರು. ಬಾಲ್ಯ, ಕೌಮಾರ್ಯ, ಯೌವನ, ಪ್ರೌಢ ಮತ್ತು ಮುಪ್ಪು, ಸಾವರ್ಕರ್ ಜೀವನದ ಈ ಎಲ್ಲ ಮುಖಗಳಲ್ಲೂ ಅವರು ಆದರ್ಶಪ್ರಾಯರೇ ಆಗಿದ್ದರು. 2ನೇ ತರಗತಿ ಓದ್ತಿರುವಾಗಲೇ ಕಾವ್ಯ ರಚನೆಯನ್ನು ಪ್ರಾರಂಭ ಮಾಡಿದ್ದ ವಿನಾಯಕ. ಅದೇ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದ ಕುರಿತು ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಾ ಇದ್ದ. ಸ್ನೇಹಿತರೆಲ್ಲ ಸೇರಿ ಆಡ್ತಾ ಇದ್ದಂಥ ನಾಟಕಗಳಿಗೆ ರಾಷ್ಟ್ರೀಯ ವಿಚಾರಗಳನ್ನು ಒಳಗೊಂಡಂಥ ಸಾಹಿತ್ಯವನ್ನು ನೀಡೋದು, ಹೋರಾಟದ ಕೆಚ್ಚನ್ನು ಹೆಚ್ಚಿಸ್ತಕ್ಕಂಥ ಲಾವಣಿಯನ್ನು ಬರೆಯೋದು ವಿನಾಯಕನ ಜವಾಬ್ದಾರಿನೇ ಆಗಿತ್ತು. ಗಣೇಶೋತ್ಸವದ ನಿಮಿತ್ತ ವಿನಾಯಕ ರಚಿಸಿದಂಥ ಗೀತೆಗಳು, ಕವನಗಳು ಬಹುಬೇಗ ಜನಪ್ರಿಯವಾಗಲಿಕ್ಕೆ ಪ್ರಾರಂಭವಾದವು. ಅವನಿಗೊಬ್ಬ ಸ್ನೇಹಿತ ಇದ್ದ, ಅಶಿಕ್ಷಿತ. ಅವನು ಅತ್ಯಂತ ಬಡತನದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಂತಹ ಬಾಲಕ. ಆಭಾ ಅಂತಲೇ ಪ್ರಸಿದ್ಧನಾದಂತಹ ಗೋವಿಂದ ಧರೇಕರ್. 2 ಕಾಲುಗಳು ಊನ, ಹುಟ್ಟು ಹೆಳವ. ಅಷ್ಟಿಷ್ಟು ಕವಿತೆಗಳನ್ನು ಬರ್ಕೊಂಡಿರ್ತಾ ಇದ್ದ. ವಿನಾಯಕನ ಸ್ನೇಹ ಆದ ನಂತರ
ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ದರ್ಶನದಿಂದ ಅವನ ಜೀವನದಲ್ಲಿ ಮಹತ್ತರ ಬದಲಾವಣೆ ಬಂತು. ಅವನಲ್ಲಿ ಅನೇಕ ಗುಣಗಳು ವಿಕಾಸ ಹೊಂದಲಿಕ್ಕೆ ಪ್ರಾರಂಭವಾದವು. ವಿನಾಯಕನ ಸಹವಾಸದಿಂದ ಅಜ್ಞಾತನಾಗಿದ್ದಂತಹ, ಹೆಳವನಾಗಿದ್ದಂತಹ ಒಬ್ಬ ಸಾಮಾನ್ಯ ಬಾಲಕ ಮಹಾರಾಷ್ಟ್ರದ ಅತ್ಯಂತ ಉಜ್ವಲ ದೇಶಭಕ್ತನಾದ, ಉನ್ನತ ಸ್ತರದ ಸ್ವಾತಂತ್ರ್ಯ ಗೀತೆಗಳ ನಿರ್ಮಾತೃವಾದ, ಸ್ವಾತಂತ್ರ್ಯ ಕವಿ ಗೋವಿಂದ ಎಂದು ಬಿರುದಾಂಕಿತನಾದ. ಸಾವರ್ಕರ್ ಅವರ ಬಾಲ್ಯದ ವ್ಯಕ್ತಿತ್ವದ ಸ್ಪರ್ಶಮಣಿಯ ಪ್ರಭಾವ ಇದು. ಸಂಪರ್ಕಕ್ಕೆ ಬಂದ ಒಬ್ಬೊಬ್ಬರನ್ನೂ ಸ್ವಾತಂತ್ರ್ಯ ಯೋಧರನ್ನಾಗಿ ಮಾಡಿದ ಶ್ರೇಯಸ್ಸು ಅವರದ್ದು. ತಮ್ಮ 17ನೇ ವಯಸ್ಸಿನಲ್ಲಿಯೇ, ಅಂದರೆ 1900ರ ವೇಳೆಗೆ ಮಿತ್ರಮೇಳ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನೂರಾರು ಜನ ಯುವಕರಿಗೆ ಸ್ವಾತಂತ್ರ್ಯದ ಧ್ಯೇಯ ದರ್ಶನ ಮಾಡಿಸಿದಂತಹ ಶ್ರೇಯಸ್ಸು ವಿನಾಯಕ ದಾಮೋದರ್ ಸಾವರ್ಕರ್ ಅವರದ್ದು. ಆ ಬಾಲ್ಯದಲ್ಲಿ ಆತನ ಪ್ರಖರ ಮಾತುಗಳನ್ನು ಆತನ ಮಾತುಗಳಲ್ಲೇ ಕೇಳಿ ಇನ್ನು ದಾಸ್ಯವನ್ನು ಸಹಿಸಲು ಸಾಧ್ಯವಿಲ್ಲ. ವಿಷವೃಕ್ಷದ ಮೂಲವನ್ನೇ ಕೊಡಲಿಯಿಂದ ತೆಗೆದುಹಾಕಬೇಕು. ಆಮೂಲಾಗ್ರ ಬ್ರಿಟಿಷ್ ಸತ್ತೆ ನಮ್ಮ ಕಣ್ಣುರಿ, ಬುಡ ಸಹಿತ ಅದನ್ನು ತೊಡೆದು ಹಾಕುವುದೇ ನಮ್ಮ ಗುರಿ. ಈ ಸತ್ಯವನ್ನು ಉರಿನಾಲಿಗೆಯಿಂದ ಸಾರಬೇಕು. ಸೆರೆಮನೆಯ ಸರಳುಗಳ ಸಂದುಗಳಿಂದ, ನೇಣುಗಂಬದ ಕುಣಿಕೆಗಳಿಂದ ಗರ್ಜಿಸಿ ಹೇಳಬೇಕು. ಹಾಗಿಲ್ಲದೆ ಜನರ ಕ್ಲೈಬ್ಯ ಕಳೆಯುವುದಿಲ್ಲ. ಧ್ಯೇಯ ದೇವತೆಯ ಸುತ್ತ ತ್ಯಾಗ ಪರಾಕ್ರಮಗಳ ಪ್ರಭಾವಳಿಯ ಹೊಳಪು ಮಿಂಚದೆ ಜನರ ಕಣ್ಣನ್ನು ಅದು ಸೆಳೆಯುವುದಿಲ್ಲ. ದಿವ್ಯ ಧ್ಯೇಯದ ಪ್ರೇಮದಿಂದ ಉನ್ಮತ್ತರಾಗದೆ ಯಾರೂ ತಮ್ಮ ಸ್ವಾರ್ಥದ ಗೂಡುಗಳನ್ನು ಬಿಟ್ಟು ಹೊರಬರುವುದಿಲ್ಲ. ಇಂದು ನಾವು ಮುನ್ನುಗ್ಗಿ ಹೊರಟರೆ 100 ವರ್ಷಗಳ ನಂತರವಾದರೂ ಯಶಸ್ವಿಗಳಾದೆವು. ಆದ್ದರಿಂದ ಸಂಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಗುರಿ. ಅದೇ ನಮ್ಮ ರಾಜಕೀಯ ಧರ್ಮ. ಐಹಿಕ ಉನ್ನತಿ, ಪಾರಮಾರ್ಥಿಕ ಮೋಕ್ಷ ಎಲ್ಲವೂ ನಮಗೆ ಸ್ವಾತಂತ್ರ್ಯವೇ. ಸ್ವಾತಂತ್ರ್ಯವೇ ನಮ್ಮ ಅಧಿದೇವತೆ. ಸ್ವಾತಂತ್ರ್ಯವೇ ನಮ್ಮ ಧ್ಯೇಯ. ಸಶಸ್ತ್ರ ಕ್ರಾಂತಿಯೇ ನಮ್ಮ ಸಾಧನ. ಹೀಗಿತ್ತು ವಿನಾಯಕನ ವಾದಸರಣಿ. ಸ್ವಾತಂತ್ರ್ಯವೀರ ವಿನಾಯಕ ದಾಮೋದರ ಸಾವರ್ಕರ್ ಒಬ್ಬ ಕವಿಯಾಗಿದ್ದರು, ಲೇಖಕರಾಗಿದ್ದರು. ಅವರೊಬ್ಬ ಇತಿಹಾಸಕಾರ, ಸಾಹಿತಿ, ಸಮಾಜ ಸುಧಾರಕ, ಪ್ರಖರ ವಾಗ್ಮಿ, ಲಿಪಿಶಾಸ್ತ್ರಜ್ಞ, ತತ್ವಶಾಸ್ತ್ರಜ್ಞ, ಭಾಷಾ ಸುಧಾರಕ ಇತ್ಯಾದಿ ಎಲ್ಲವೂ. ಒಂದೆಡೆ ವೈಚಾರಿಕ ಪ್ರಖರತೆ, ಇನ್ನೊಂದೆಡೆ ಅಸಾಮಾನ್ಯ ಕಾವ್ಯ ಪ್ರತಿಭೆ. ಎರಡನ್ನೂ ಏಕಕಾಲದಲ್ಲಿ ಮೈಗೂಡಿಸಿಕೊಂಡವರು ಸಿಗುವುದು ವಿರಳಾತಿ ವಿರಳ. ಇಂತಹ ವಿರಳಾತಿ ವಿರಳ ವ್ಯಕ್ತಿತ್ವ ಸಾವರ್ಕರ್ ಅವರದ್ದಾಗಿತ್ತು. ಇಂತಹ ಬಹುಮುಖ ಪ್ರತಿಭೆ ಇದ್ದರೂ ಅದೆಲ್ಲವನ್ನೂ ತಾಯಿ ಭಾರತ ಮಾತೆಯ ಪದತಲದಲ್ಲಿ ಅರ್ಪಿಸಿ ಧನ್ಯತೆಯನ್ನು ಪಡೆಯುವ ಸ್ವಭಾವ ಸಾವರ್ಕರ್ ಅವರದ್ದಾಗಿತ್ತು. ಈ ಕಾರಣಕ್ಕಾಗಿಯೇ ಅವರು ನಮ್ಮ ಕಣ್ಣ ಮುಂದೆ ಹಿಮಾಲಯದಷ್ಟು ಎತ್ತರದ ಸ್ಥಾನದಲ್ಲಿ ನಿಲ್ತಾರೆ. ಅವರು ಬರೆದಂಥ 1857ರ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಜೋಸೆಫ್ ಮ್ಯಾಝಿನಿ ಪುಸ್ತಕಗಳು ನೂರಾರು ಸಾವಿರಾರು ಯುವಕರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸಿದ್ದು ಮಾತ್ರವಲ್ಲ, ಬ್ರಿಟಿಷರು ಒಡ್ಡಿದ ಉರುಳಿಗೆ ತಮ್ಮ ಕೊರಳನ್ನು ನಗ್ತಾ ನಗ್ತಾ ಕೊಡುವಂತೆ ಮಾಡಿದವು. 1920ರ ದಶಕದಲ್ಲಿ ರಚನೆ ಆರಂಭಗೊಂಡು ಅಲ್ಲಿಂದ 1.5 ದಶಕ ಕಳೆದ ನಂತರ ಬೆಳಕು ಕಂಡ ಕಾವ್ಯ ಕಮಲ ಒಂದು ಅಪೂರ್ವ ಕೃತಿ. ರಾಷ್ಟ್ರ ಕಾರ್ಯಕ್ಕೆ ತಮ್ಮ ಬದುಕನ್ನು ಸಮರ್ಪಿಸಲು ಹೊರಟವರಿಗೆ ಎದುರಾಗುವ ತುಮುಲುಗಳ ಮಾರ್ಮಿಕ ಚಿತ್ರಣ ಈ ಕಾವ್ಯದಲ್ಲಿದೆ. ಈ ಕಾವ್ಯ ಅಪೂರ್ಣ. ಹಾಗಿದ್ದರೂ ಸಹ ಮರಾಠಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಅದು ಪಡ್ಕೊಂಡಿದೆ. ಅಂಡಮಾನಿನ ಸೆಲ್ಯುಲಾರ್ ಜೈಲಿನಲ್ಲಿ ತಾವು ಅನುಭವಿಸಿದ ಮರಣಾಂತಿಕ ಹಿಂಸೆಯ ವರ್ಣನೆಯನ್ನು ಒಳಗೊಂಡಿರತಕ್ಕಂಥ ನನ್ನ ಆಜನ್ಮ ಕಾರಾವಾಸ ಈ ಪುಸ್ತಕ ಓದಿದಾಗ ಕಣ್ಣಲ್ಲಿ ನೀರಲ್ಲ, ರಕ್ತ ಬಂದಂತೆ ಭಾಸವಾಗುತ್ತೆ.
ಮುಪ್ಪು ಆವರಿಸಿದಾಗಲೂ ಜೀವನದಲ್ಲಿ ಅವರಿಗೆ ನಿರಾಶೆ ಹತ್ತಿರ ಬರಲಿಲ್ಲ. ಜೀವನೋತ್ಸಾಹ ಎಂದೂ ಕಡಿಮೆ ಆಗಲಿಲ್ಲ. ಜೀವನದಲ್ಲಿ ಅನೇಕ ಬಾರಿ ಸಾವನ್ನು ಕಂಡು ಬಂದವರು ಸಾವರ್ಕರ್. ಸಾವಿಗೆಂದೂ ಅಂಜಲಿಲ್ಲ. ಸಾವನ್ನು ಸ್ವಾಗತಿಸಿದರು. ಸಾವನ್ನು ಸ್ವಾಗತಿಸಿದ 23 ದಿನಗಳ ನಂತರ ಸಾವು ಅವರನ್ನು ಸಮೀಪಿಸಿತ್ತು. ಫೆಬ್ರವರಿ 23ರಂದು ಆತ್ಮಾರ್ಪಣೆಯ ಪ್ರವೇಶವನ್ನು ಅಂದರೆ ಸ್ವೇಚ್ಛಾಮರಣವನ್ನು ಪ್ರಾರಂಭಿಸಿದಂಥ ಸಾವರ್ಕರ್ ಕೊನೆಯುಸಿರು ಎಳೆದದ್ದು 26 ಫೆಬ್ರವರಿ 1966. ಸಾವರ್ಕರ್ ಅವರು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನು ಬರೆದರು ಅಂತ ಟೀಕಿಸುವ ಅನೇಕ ಜನ ಮಹಾನುಭಾವರು ನಮ್ಮ ದೇಶದಲ್ಲಿದ್ದಾರೆ. ಇಂಥ ಸಾಹಸದ ಜೀವನವನ್ನು ನಡೆಸಿದಂಥ ಒಬ್ಬ ವ್ಯಕ್ತಿ ಕ್ಷಮಾಪಣಾ ಪತ್ರವನ್ನು ಬರೆಯುವಾಗ ಅದನ್ನು ಯಾವ ಮಾನಸಿಕತೆಯಿಂದ ಬರೆದಿರಬಹುದು, ಅದರ ಹಿಂದೆ ಯಾವ ಉದ್ದೇಶ ಇರಬಹುದು ಅನ್ನೋದನ್ನು ಅರ್ಥೈಸುವಷ್ಟು ಸಾಮಾನ್ಯ ಪರಿಜ್ಞಾನವು ಟೀಕಿಸುವವರಿಗೆ ಬೇಡವೇ? ಜೀವನದಲ್ಲಿ ಅಸತ್ಯ ಅಧರ್ಮಗಳ ಮುಂದೆ ಎಂದೂ ತಲೆಬಾಗದ, ಹಿಡಿದ ಕಾರ್ಯವನ್ನು ಬೆಟ್ಟದಷ್ಟು ಕಷ್ಟಗಳು ಎದುರಾದಾಗಲೂ ಛಲಬಿಡದೆ ಪೂರ್ಣಗೊಳಿಸಿದಂಥ, ಯಾವುದೇ ಆಸೆ ಆಮಿಷಗಳಿಗೆ ಎಂದೂ ಬಲೆಯಾಗದೆ ರಾಜಿ ಇಲ್ಲದ ಬದುಕನ್ನು ನಡೆಸಿದಂಥ, ಸಾವಿಗೆ ಎಂದೂ ಅಂಜದೆ ಪ್ರಾಯೋಪವೇಶದ ಮೂಲಕ ತಮ್ಮ ಬಳಿ ಬರಲು ಅಂಜುತ್ತಿದ್ದ ಸಾವಿಗೆ ಧೈರ್ಯವನ್ನು ತುಂಬಿ ಸಾವನ್ನೇ ಸ್ವಾಗತಿಸಿದ ಸಾವರ್ಕರ್ ಈ ದೇಶ ಸದಾಕಾಲಕ್ಕೂ ಅಭಿಮಾನ ಪಡಬೇಕಾದ ಆದರ್ಶ ವ್ಯಕ್ತಿತ್ವ. ಇಂತಹ ವ್ಯಕ್ತಿ ಕ್ಷಮಾಪಣಾ ಪತ್ರವನ್ನು ಬರೆದಿರಬೇಕಾದರೆ ಅದರ ಹಿಂದೆ ದೇಶ ಹಿತದ ತಂತ್ರ ಅಡಗಿರಬಹುದು ಎಂದು ಅಂದಾಜಿಸದಷ್ಟು ಕಲ್ಪನಾ ದಾರಿದ್ರ್ಯ ಈ ತಥಾಕಥಿತ ಬುದ್ಧಿಜೀವಿಗಳು ಹೊಂದಿದ್ದಾರೆಯೇ? ಉದ್ದೇಶಪೂರ್ವಕವಾಗಿ ವಿರೋಧಿಸುವವರು ಆಡುವ ವಿಕೃತ ಆಟಗಳಿವು. ಏನಕೇನ ಪ್ರಕಾರೇಣ ಪ್ರಸಿದ್ಧಿಯನ್ನು ಗಳಿಸ್ತಕ್ಕಂಥ ಗೀಳು, ಶ್ರದ್ಧೆಯನ್ನು ಹಾಳು ಮಾಡತಕ್ಕಂಥ ದುರ್ಬುದ್ಧಿ, ಮಹಾಪುರುಷರ ವ್ಯಕ್ತಿತ್ವಗಳನ್ನು ವಿರೂಪಗೊಳಿಸಿ ಆ ಮೂಲಕ ಸಂತೋಷವನ್ನು ಅನುಭವಿಸ್ತಕ್ಕಂಥ ವಿಕೃತ ಮನಸ್ಸುಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ. ಇಂಥವರಿಗೆ ಸಮಾಜವೇ ತಕ್ಕ ಶಾಸ್ತಿಯನ್ನು ಮಾಡೋದು ಉಚಿತವಾದೀತು ಅಂತ ಅನಿಸುತ್ತೆ. ಗಾಂಧಿ ಹತ್ಯೆಯ ಆರೋಪವೂ ಸಾವರ್ಕರ್ ಅವರ ಮೇಲೆ ಇವರು ಹೊರಿಸ್ತಾರೆ. ಗಾಂಧೀಜಿಯವರ ಹತ್ಯೆಯಲ್ಲಿ ಸಾವರ್ಕರ್ ಅವರ ಪಾತ್ರ ಇದೆ ಅನ್ನಲಿಕ್ಕೆ ನ್ಯಾಯಾಲಯದಲ್ಲಿ ಆಗಲಿ ಅಥವಾ ಗಾಂಧೀಜಿಯವರ ಹತ್ಯೆಯ ಕುರಿತಾಗಿ ತನಿಖೆ ನಡೆಸಲಿಕ್ಕೆ ರಚನೆ ಆದಂತಹ ಆಯೋಗಗಳಿಗಾಗಲಿ ಸಾಕ್ಷ್ಯಾಧಾರಗಳು ದೊರಕಲೇ ಇಲ್ಲ. ಅಧಿಕಾರದಲ್ಲಿರುವವರು ಸರ್ವ ಪ್ರಯತ್ನ ಮಾಡಿದ ನಂತರವೂ ಸಾಕ್ಷ್ಯಗಳು ದೊರೆಯದೇ ಇದ್ದಾಗ ಅನಿವಾರ್ಯವಾಗಿ ಸಾವರ್ಕರ್ ಅವರನ್ನು ದೋಷಮುಕ್ತಗೊಳಿಸಲಾಯಿತು. ಹೀಗಿರುವಾಗ ಅದೇ ಪಕ್ಷದ ನಾಯಕರು ಘಟನೆ ನಡೆದ 71 ವರ್ಷಗಳ ನಂತರವೂ ಅದೇ ರಾಗವನ್ನು ಹಾಡ್ತಲೇ ಇದ್ದರೆ ಜನತೆಯ ಮುಂದೆ ಮತ್ತೊಮ್ಮೆ ಬೆತ್ತಲಾಗುವುದು ಖಂಡಿತ. ಆದರೆ ಇದಕ್ಕೆ ಇನ್ನೊಂದು ಮುಖವೂ ಇದೆ. ಗಾಂಧೀಜಿಯವರ ಹತ್ಯೆಯ ಕುರಿತು ಅನೇಕ ಪ್ರಶ್ನೆಗಳು ಉತ್ತರಿಸಲಾಗದೆ ಉಳಿದುಬಿಟ್ಟಿದ್ದಾವೆ. ಗಾಂಧೀಜಿಯವರನ್ನು ಕೊಂದದ್ದು 30 ಜನವರಿ 1948. ಘಟನೆಯ ಸಂದರ್ಭದಲ್ಲಿ ಹಾಜರಿದ್ದಂತಹ ಪ್ರತ್ಯಕ್ಷದರ್ಶಿಗಳಾದ ಹಿಂದೂ ಮತ್ತು ನ್ಯೂಯಾರ್ಕ್ ಟೈಮ್ಸ್ನ ವರದಿಗಾರರು ವರದಿ ಮಾಡಿರುವ ಪ್ರಕಾರ ಗಾಂಧೀಜಿಯವರ ಮೇಲೆ 4 ಗುಂಡುಗಳನ್ನು ಹಾರಿಸಲಾಯಿತು. ಆದರೆ ಪೊಲೀಸರು FIRನಲ್ಲಿ 3 ಗುಂಡುಗಳನ್ನು ಹಾರಿಸಲಾಗಿದೆ ಅಂತ ದಾಖಲಿಸಿದರು. ನ್ಯಾಯಾಲಯದಲ್ಲಿ ನಾನು 2 ಗುಂಡುಗಳನ್ನು ಹಾರಿಸಿದ್ದು ಅಂತ ಗೋಡ್ಸೆ ಹೇಳಿಕೆಯನ್ನು ನೀಡಿದ. ಯಾವುದು ಸರಿ? ಈ ಕುರಿತು ತನಿಖೆ ಆಗಬೇಕಾಗಿತ್ತಲ್ಲೇ. ಗೋಡ್ಸೆ ಗಾಂಧೀಜಿಯವರ ಎದೆಗೆ ಗುರಿಯಿಟ್ಟು ಅತಿ ಸಮೀಪದಿಂದ ಗುಂಡು ಹಾರಿಸಿದಾಗ ಗಾಂಧೀಜಿಯವರ ಎಡಬಲಗಳಲ್ಲಿ ಇದ್ದದ್ದು ಮನುಬೇನ್ ಮತ್ತು ಅಬಾ ಚಟರ್ಜಿ. ಅವರಿಬ್ಬರ ಹೆಗಲುಗಳ ಮೇಲೆ ಕೈ ಹಾಕ್ಕೊಂಡು ಗಾಂಧೀಜಿ ನಡ್ಕೊಂಡು ಬರ್ತಾ ಇದ್ದರು. ಎಷ್ಟು ಗುಂಡುಗಳು ಹಾರಿದವು ಎಂಬುದನ್ನು ತಿಳಿಸ್ಲಿಕ್ಕೆ ಇವರಿಬ್ಬರಿಗಿಂತ ಉತ್ತಮ ಸಾಕ್ಷಿಗಳು ಇನ್ಯಾರು ಇರಬಹುದು? ಆದರೆ ವಿಚಿತ್ರ ಅಂದರೆ ಇವರಿಬ್ಬರ ವಿಚಾರಣೆಯನ್ನೇ ನಡೆಸಲಿಲ್ಲ ಮತ್ತು ಇವರನ್ನು ಸಾಕ್ಷಿಗಳನ್ನಾಗಿಯೂ ಮಾಡಲಿಲ್ಲ. ಯಾಕೆ? ಉತ್ತರಿಸಬೇಕಾದ ಪ್ರಶ್ನೆ ಇದು. ಗಾಂಧೀಜಿಯವರನ್ನು ಕೂಡಲೇ ಪಕ್ಕದಲ್ಲೇ ಇದ್ದಂಥ ಬಿರ್ಲಾ ಹೌಸ್ಗೆ ಕರೆದೊಯ್ಯಲಾಯಿತು. ಗಾಂಧೀಜಿ ಗುಂಡು ಹಾರಿಸಿದ ನಂತರ 40 ನಿಮಿಷಗಳವರೆಗೆ ಬದುಕಿದ್ರು. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದರೆ ಬದುಕ್ತಿದ್ರು ಏನೋ.
ಆಗಿನ ವೆಲ್ಲಿಂಗ್ಟನ್, ಈಗಿನ ಲೋಹಿಯಾ ಆಸ್ಪತ್ರೆ 10 ನಿಮಿಷದ ಹಾದಿಯಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಯಾಕೆ ಕರ್ಕೊಂಡು ಹೋಗಲಿಲ್ಲ? ಹೋಗಲಿ, ಶವದ ಪೋಸ್ಟ್ ಮಾರ್ಟಮ್ ಆದರೂ ಯಾಕೆ ಮಾಡಲಿಲ್ಲ? ಉತ್ತರಿಸಲೇಬೇಕಾದಂಥ ಯಕ್ಷ ಪ್ರಶ್ನೆಗಳಿವು. ಗಾಂಧೀಜಿಯವರ ಹತ್ಯೆ ಆಗೋದಕ್ಕಿಂತ 10 ದಿವಸ ಮುಂಚೆ ಜನವರಿ 20ರಂದು ಬಾಂಬನ್ನು ಸ್ಫೋಟಿಸಿ ಗಾಂಧೀಜಿಯವರ ಹತ್ಯೆಗೆ ಒಮ್ಮೆ ಪ್ರಯತ್ನ ಮಾಡಲಾಗಿತ್ತು. ಈ ಸಂಬಂಧ ಮದನ್ ಲಾಲ್ ಪಹ್ವಾ, ಗೋಡ್ಸೆ ಮತ್ತು ಇನ್ನಿಬ್ಬರನ್ನು ಬಂಧಿಸಲಾಗಿತ್ತು. ಮದನ್ ಲಾಲ್ಗೆ ಬೇಲ್ ಸಿಕ್ತು. ನಂತರ ಆತ ಎಲ್ಲಿ ಹೋದ ಅನ್ನೋದೇ ಪತ್ತೆ ಆಗಲಿಲ್ಲ. ಗೋಡ್ಸೆಯನ್ನು ಪ್ರಾಥಮಿಕ ವಿಚಾರಣೆ ನಡೆಸಿ ಕೈ ಬಿಡಲಾಯಿತು. ಯಾಕೆ ಬಿಟ್ಟರು ಅವನ್ನ? ಯಾಕೆ ಬಿಡುಗಡೆಗೊಳಿಸಿದ್ರು? ಕೇಳಬೇಕಾದ ಪ್ರಶ್ನೆ ಅಲ್ವೇ? ಜನವರಿ 26ರಂದು ಗೋಡ್ಸೆ ಏರ್ ಇಂಡಿಯಾ ವಿಮಾನದಲ್ಲಿ ಮುಂಬೈನಿಂದ ದಿಲ್ಲಿಗೆ ವಾಪಸ್ ಬಂದ. ಆ ದಿನಗಳಲ್ಲಿ ವಿಮಾನದಲ್ಲಿ ಬರೋದು, ಅದರಲ್ಲಿ ಏರ್ ಇಂಡಿಯಾದಲ್ಲಿ ಬರೋದು ತುಂಬ ವೆಚ್ಚದ ಸಂಗತಿಯಾಗಿತ್ತು. ಈ ಹಣವನ್ನು ಅವ್ರಿಗೆ ಯಾರು ಕೊಟ್ಟರು ಅನ್ನೋದನ್ನು ತನಿಖೆ ನಡೆಸಬೇಕಾಗಿತ್ತು. 26ನೇ ತಾರೀಕು ಜನವರಿ 1948 ಗೋಡ್ಸೆ ದೆಹಲಿಗೆ ಬಂದ ನಂತರ ಅವನನ್ನು ಬಂಧಿಸ್ಬೋದಾಗಿತ್ತು. ಅವನಿಗೆ ಸಂಬಂಧಪಟ್ಟಂಥ ಫೈಲ್ನಲ್ಲಿ ಮೌಂಟ್ ಬ್ಯಾಟನ್ರವರು ನೋ ನೀಡ್ ಟು ಅರೆಸ್ಟ್, ಅವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಅಂತ ನೋಟ್ ಬರೆದದ್ದು ಯಾಕೆ? ಇದಕ್ಕೆ ಕಾರಣರು ಯಾರು? ಇದಕ್ಕೆ ಉತ್ತರ ಹುಡುಕ್ಬೇಕು ತಾನೆ. ಗೋಡ್ಸೆ ಕೈಯಲ್ಲಿದ್ದ ಪಿಸ್ತೂಲು ಇಟಲಿಗೆ ಸಂಬಂಧಿಸಿದ್ದಾಗಿತ್ತು. 2ನೇ ಮಹಾಯುದ್ಧದಲ್ಲಿ ಇಟಲಿಯನ್ನು ವಶಪಡಿಸ್ಕೊಂಡ ನಂತರ ಆ ಪಿಸ್ತೂಲ್ ಬ್ರಿಟಿಷ್ ಸೈನ್ಯದ ಪಾಲಾಯಿತು. ಇದು ಗೋಡ್ಸೆ ಕೈಗೆ ಬಂದದ್ದು ಹೇಗೆ? ಇದೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿರ್ತಕ್ಕಂಥ ಸಂಗತಿ. ಸಾವರ್ಕರ್ ಅವರ ಮೇಲೆ ಗಾಂಧೀಜಿಯವರ ಹತ್ಯೆಯ ಆರೋಪವನ್ನು ಮಾಡ್ತಕ್ಕಂಥವರು ಈ ಗಂಭೀರ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೊಡಬೇಕು. ಆಮೇಲೆ ಸಾವರ್ಕರ್ ಅವರ ಪಾತ್ರ ಇದೆಯೋ ಇಲ್ವೋ ಅನ್ನೋದನ್ನು ತನಿಖೆ ನಡೆಸೋದು ಉಚಿತವಾದೀತು. ಯಾವುದೇ ಸಾಕ್ಷ್ಯಾಧಾರಗಳೂ ಸಿಗದೇ ಇದ್ದಾಗಲೂ ಸಹ ಅವರ ಮೇಲೆ ವೃಥಾ ಆರೋಪವನ್ನು ಮಾಡ್ತಕ್ಕಂಥದ್ದು ಸಮಾಜವನ್ನು ತಪ್ಪು ಹಾದಿಗೆ ಎಳೆದಂತೆ ಆಗುತ್ತೆ. ಇನ್ನು ಭಾರತ ರತ್ನದ ವಿಷಯ, ಸಾವರ್ಕರ್ ಅವರಿಗೆ ಕೊಡಬಹುದಾದ ಉನ್ನತ ಪುರಸ್ಕಾರ ಯಾವುದಿರ್ಬೋದು? ಜಗತ್ತಿನ ಯಾವುದೇ ಉನ್ನತ ಪುರಸ್ಕಾರಗಳು ಅವರ ಮುಂದೆ ಗೌಣವೇ ಸರಿ. ಹಿಮಾಲಯದಷ್ಟು ಎತ್ತರದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಸಾವರ್ಕರ್ ಅವರಿಗೆ ಕೊಡಬಹುದಾದ ಪುರಸ್ಕಾರ ಯಾವುದಿರ್ಬೋದು? ಅವರಿಗೆ ಕೊಡುವ ಪುರಸ್ಕಾರದಿಂದ ಪುರಸ್ಕಾರದ ಗೌರವವೇ ಹೆಚ್ಚಾದೀತು. ಉತ್ತರ ಕರ್ನಾಟಕದಲ್ಲಿ ಕಷ್ಟವನ್ನೇ ಅರಿಯದೆ ಸುಖದ ಸುಪ್ಪತ್ತಿಗೆಯಲ್ಲಿಯೇ ಬದುಕುವ ಮಾನಸಿಕತೆಯನ್ನು ಕುರಿತು ಹೇಳುವ ಮಾತೊಂದಿದೆ. ಹಚ್ಚಗಿದ್ದಲ್ಲಿ ಮೇಯೋದು, ಬೆಚ್ಚಗಿದ್ದಲ್ಲಿ ಮಲಗೋದು. ಹೀಗೆ ಬದುಕ್ತಾ ಇರತಕ್ಕಂಥ ಕೆಲವು ರಾಜಕಾರಣಿಗಳಿಗೆ ಹಾಗೂ ಕೇವಲ ಸ್ವಂತದ ಬಡತನದ ನಿವಾರಣೆಗಾಗಿ, ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಾ ಇರತಕ್ಕಂಥವ್ರಿಗೆ ಇನ್ನು 10 ಜನ್ಮ ಎತ್ತಿ ಬಂದ್ರೂ ಸಾವರ್ಕರ್ ಅವರು ಸ್ವಂತ ಜೀವನಕ್ಕೆ ಮಾತ್ರವಲ್ಲ, ಇಡೀ ಕುಟುಂಬಕ್ಕೆ ಬೆಂಕಿ ಹಚ್ಚಿಕೊಂಡು ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ತಮ್ಮ ವಂಶವನ್ನೇ ನಿರ್ವಂಶಗೊಳಿಸ್ಕೊಂಡ್ರಲ್ಲ, ಅವರ ಮೈ ನವಿರೇಳಿಸುವ ರೋಮಾಂಚಕ ಕಥಾನಕ ಹೇಗೆ ತಾನೇ ಇವರಿಗೆ ಅರ್ಥವಾಗಲಿಕ್ಕೆ ಸಾಧ್ಯ? ಆತ್ಮಾಹುತಿ ಪುಸ್ತಕವನ್ನು ಓದುವುದರ ಮುಖಾಂತರ ಸಾವರ್ಕರ್ ಅವರ ಜೀವನವನ್ನು ಇಂದಿನ ಪೀಳಿಗೆ, ಸಮಾಜ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವುದರಿಂದ ಆ ಪ್ರಶಸ್ತಿಯ ಗೌರವವೇ ಹೆಚ್ಚಾದೀತು. ನಾವೆಲ್ಲರೂ ಅಭಿಮಾನ ಪಡಬೇಕಾದಂತಹ ಮೇರು ವ್ಯಕ್ತಿತ್ವ ಸಾವರ್ಕರ್ ಅವರದ್ದು. ನಮಸ್ಕಾರ.